ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಟ್ರೂ ಸಿ ಕೆ ಅಫಿಸಿಯಲ್. ನಾನು ಚೇತನ್ ಸಿ ಕೆ. ಇವತ್ತಿನ ಈ ಒಂದು ನಿಮಗೆ ಸೆಕೆಂಡ್ PUC ನಿಮ್ಮ ಒಂದು ಪೂರೈಸಿದ ಪರೀಕ್ಷೆಗೆ ಜೊತೆಗೆ ವಾರ್ಷಿಕ ಪರೀಕ್ಷೆಗೆ ಅರ್ಥಶಾಸ್ತ್ರ ವಿಷಯದ ಎಕನಾಮಿಕ್ ವಿಷಯದ ಒಂದು ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಪೇಪರ್ ವೆರಿ ಇಂಪಾರ್ಟೆಂಟು. ಯಾಕಂದರೆ ಇದು ಬಂದ್ಬಿಟ್ಟು ಬೋರ್ಡ್ ಅವರು ಬಿಟ್ಟಿರುವ ಮಾಡಲ್ ಕ್ವಶನ್ ಪೇಪರ್ 2. ಅರ್ಥ ಆಯ್ತಾ? ಇದು ಬೋರ್ಡ್ ಅವರೇ ಬಿಟ್ಟಿದ್ದಾರೆ. ಇಲ್ಲಿ ಯಾವ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ನಿಮ್ಮ ಒಂದು ಪೂರೈಸಿದ ಪರೀಕ್ಷೆ ಜೊತೆಗೆ ಅನ್ಯುವಲ್ ಎಕ್ಸಾಮು ಎರಡೂ ಕೂಡ ಇದೇ ಒಂದು ಪ್ಯಾಟರ್ನಲ್ಲಿ ಇರ್ತವೆ. ತಪ್ಪದೆ ಕ್ವಶನ್ ನೋಡ್ಕೊಳ್ಳೇಬೇಕು, ನಿಮಗಂತ ಬಿಟ್ಟಿದ್ದಾರೆ. ಸೊ ಕಡ್ಡಾಯವಾಗಿನ ಯೂಸ್ ಮಾಡ್ಕೊಳ್ಳಿ. ತಪ್ಪದೆ ಕೊನೆಯವರೆಗೆ ನೋಡಿ, ಪ್ರತಿಯೊಬ್ಬರು ನೋಡಲೇಬೇಕು. ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಪತ್ರಿಕೆ, ಸೂತ್ರ ಸಹಿತ ಕೊಡ್ತೀನಿ. ಸೊ ಈಗಲೇ ಚಾನಲ್ ಒಂದೇದು ಹಾಕಿದ್ದೀನಿ ನೋಡಿ, ಒಂದೇದು ಹಾಕಿದ್ದೀನಿ. ತಪ್ಪದೆ ಅದನ್ನು ಕೂಡ ನೋಡ್ಕೊಳ್ಳಿ. ಇದು ಎರಡನೇದು ಹಾಕಿದ್ದೀನಿ. ಸೊ ನೋಡೋಣ, ಮೂರನೇದು ಕೂಡ ಹಾಕಿರ್ತೀನಿ ಚಾನಲಲ್ಲಿ. ತಪ್ಪದೆ ನೋಡ್ಕೊಳ್ಳಿ. ಒಂದೇದು ನಿನ್ನೆ ತಾನೇ ಹಾಕಿದ್ದೀನಿ, ಒಂದೇ ಹಾಕಿದ್ದೀನಿ. ಇದು ಎರಡನೇದು. ತಪ್ಪದೆ ಎರಡು ಕ್ವಶನ್ ಪೇಪರ್ ನೋಡ್ಕೊಳ್ಳಿ. ಯಾಕಂದರೆ ಇದೇ ಪ್ಯಾಟರ್ನಲ್ಲಿ ನಾಳೆ ನಿಮ್ಮ ಪೂರೈಸಿದ ಪರೀಕ್ಷೆ ಕ್ವಶನ್ ಬರ್ತದೆ. ಅರ್ಥ ಆಯ್ತಾ? ತುಂಬಾ ಇಂಪಾರ್ಟೆಂಟು. ಸೊ ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದಾರ ಅಥವಾ ಚಾನಲ್ ನೋಡ್ಕಾರು ಸಬ್ಸ್ಕ್ರೈಬ್ ಇಲ್ಲ, ತಪ್ಪಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಇರುತ್ತೆ ಅನ್ಯುವಲ್ ಎಕ್ಸಾಮ್ ಮುಗಿಯುವವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪೇಜ್ ಆಗಿರ್ಬೋದು, ಸ್ಕೋರಿಂಗ್ ಪ್ಯಾಕೇಜು ಜೊತೆಗೆ ಫಿಕ್ಸ್ ಬರೋ ಪ್ರಶ್ನೆಗಳು, ಅಷ್ಟೇ ಅಲ್ಲದೆ ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಆಗ್ತವೆ. ಅವೆಲ್ಲ ಬೇಕು ಅಂತ ಅನ್ನೋರು ತಪ್ಪಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮದು ಟ್ರೂ ಸಿ ಕೆ ಆಗಿರ್ಬೋದು, ಟ್ರೂ ಸಿ ಕೆ ಎಜುಕೇಷನ್ ಎರಡು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮಗೆ ಹೆಚ್ಚಾಗಿ ಟ್ರೂ ಸಿ ಕೆ ಎಜುಕೇಷನ್ ಚಾನಲಲ್ಲಿ ವಿಡಿಯೋ ಬರ್ತವೆ. ಅರ್ಥಾತ್ ನೆಕ್ಸ್ಟ್ ಎಲ್ಲ ವಿಡಿಯೋಗಳು ಅಲ್ಲೇ ಬರ್ತವೆ. ಲಿಂಕು ಅದೇ ಚಾನಲ್ ಲಿಂಕನ್ನು ಇದೇ ವಿಡಿಯೋ ಕೆಳಗಡೆ ಕಮೆಂಟ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಹೋಗ್ಬಿಟ್ಟು ಆ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಟ್ರೂ ಸಿ ಕೆ ಅಫಿಸಿಯಲ್ಲು, ಅದು ಟ್ರೂ ಸಿ ಕೆ ಎಜುಕೇಷನ್ನು. ಎರಡನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋಗಳು ಎರಡು ಚಾನಲ್ ಬರ್ತವೆ. ತಪ್ಪದೆ ಮಾಡ್ಕೊಳ್ಳಿ. ಮಾಡೋರು ಮಾತ್ರ ವಿಡಿಯೋ ಸಿಗ್ತವೆ. ಯಾರು ಮಾಡ್ಕೋತೀರಾ ಅವ್ರಿಗೆ ಮಾತ್ರ ವಿಡಿಯೋ ಸಿಗ್ತವೆ. ತಪ್ಪದೆ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ಮಾಡಿದ್ರೆ ಜೊತೆಗೆ ವಿಡಿಯೋನ ಲೈಕ್ ಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಪ್ರತಿ ವಿಡಿಯೋ ಶೇರ್ ಮಾಡಿಟ್ಟು ಅವ್ರ ಕೂಡ ಹೇಳಿ, ಅವ್ರಿಗೆ ಗೊತ್ತಿರೋದಿಲ್ಲ ಖಂಡಿತ ಶೇರ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಮೊದಲಾಗಿ ಈ ಒಂದು ಕ್ವಶನ್ ಪೇಪರ್ ನೋಡ್ಕೊಂತ ಮುಂಚೆ ನಾವೇ ನೋಡೋಣ, ಬ್ಲೂಪ್ರಿಂಟ್ ನೋಡೋಣ, ನೀಲೆಕ್ಷನ್ ನೋಡೋಣ. ಸೊ ಯಾವ ಪಾಠದ ಮೇಲೆ, ಯಾವ ಅಧ್ಯಾಯದ ಮೇಲೆ ಎಷ್ಟು ಮಾರ್ಕ್ಸನ್ನು ಕೊಟ್ಟಿದ್ದಾರೆ ಅಂತ ನೋಡಿ ಬರೋಣ. ಓಕೆ, ಸೊ ಈ ವಿಡಿಯೋದ ಮೇಲೆ ಕನ್ನಡ ಮೀಡಿಯಂ ಪ್ಲಸ್ ಇಂಗ್ಲೀಷ್ ಮೀಡಿಯಂ ಎರಡು ಕೂಡ ಕೊಡ್ತೀನಿ. ಸೊ ಡೋಂಟ್ ವರಿ, ಎರಡು ಮೀಡಿಯಮ್ದವರಿಗೆ ಅವೈಲೇಬಲ್ ಇರ್ತದೆ. ನೋಡೋಣ. ಮೊದಲಾಗಿ ನೀವು ಇಷ್ಟನ್ನು ಮಾತ್ರ ಓದ್ಕೊಳ್ಳಿ. ಈ ಒಂದು ಬ್ಲೂಪ್ರಿಂಟ್ ಪ್ರಕಾರ, ಈ ಒಂದು ನೀಲೆಕ್ಷನ್ ಪ್ರಕಾರ, ಬ್ಲೂಪ್ರಿಂಟ್ ಪ್ರಕಾರ ಓದ್ಕೊಳ್ಳಿ. ಆರಾಮಾಗಿ ನೀವು ಸ್ಕೋರ್ ಮಾಡ್ತೀರಾ. ತುಂಬ ಓದೋದೇನಿಲ್ಲ. ಇಲ್ಲ ವಿಷಯ ಅರ್ಥಶಾಸ್ತ್ರ. ಕೋಡ್ ಎಷ್ಟು? ಸಬ್ಜೆಕ್ಟ್ ಕೋಡು 22 ಅನ್ನೋದು ಸಬ್ಜೆಕ್ಟ್ ಕೋಡ್. ಇದು 2026ನೇ ಸಾಲಿನ ದ್ವಿತೀಯ PUC ನೀಲನಕ್ಷೆ ಬ್ಲೂಪ್ರಿಂಟು. ಇಲ್ಲಿ ಕೊಟ್ಟಿರೋ ಬ್ಲೂಪ್ರಿಂಟ್ ಪ್ರಕಾರನೇ ನಿಮ್ಮೊಂದು ಪೂರೈಸಿದ ಪರೀಕ್ಷೆ ಮತ್ತು ಅನ್ಯುವಲ್ ಎಕ್ಸಾಮ್ ಖುಷಿ ಬರ್ತದೆ. ಡೋಂಟ್ ವರಿ, ಪಕ್ಕ ಇದೇ ಪ್ಯಾಟರ್ನಲ್ಲಿ ಕೊಡ್ತಾರೆ. ಇಲ್ಲಿ ಎಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ ಅಷ್ಟು ಮಾರ್ಕ್ಸನ್ನು ಎಕ್ಸಾಮಲ್ಲಿ ಕೊಡ್ತಾರೆ. ಅರ್ಥ ಆಯ್ತಾ? ಡೋಂಟ್ ವರಿ, ಓದ್ಕೊಳ್ಳಿ ಚೆನ್ನಾಗಿ. ನೋಡೋಣ. ಮೊದಲಾಗಿ ಸೂಕ್ಷ್ಮ ಅರ್ಥಶಾಸ್ತ್ರ ಮೈಕ್ರೋ ಎಕನಾಮಿಕ್ಕಿಂದ ನಮಗೆ ಸೂಕ್ಷ್ಮ ಅರ್ಥಶಾಸ್ತ್ರ ಪರಿಚಯದ ನಿಮಗೆ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ 1 ಅಂಕದ ಟೋಟಲಾಗಿ 7 ಅಂಕ ಕೇಳ್ತಾರೆ. ಆ 7 ಅಂಕಗಳು ನಿಮಗೆ 1 ಅಂಕದ 1 ಪ್ರಶ್ನೆ ಇರ್ತದೆ, 2 ಅಂಕದ 1 ಪ್ರಶ್ನೆ, 4 ಅಂಕದ 1 ಪ್ರಶ್ನೆ ಇರ್ತದೆ. ನಂತರ 2ನೇ ಅಧ್ಯಾಯ ಬಂದ್ಬಿಟ್ಟು ಅನುಭೋಗಿ ವರ್ತನೆ ಸಿದ್ಧಾಂತ. ಇದು ಬಂದ್ಬಿಟ್ಟು ಟೋಟಲಾಗಿ 20 ಅಂಕ ಕೇಳ್ತಾರೆ. 20 ಅಂಕ ಪರೀಕ್ಷೆಯಲ್ಲಿ ಕ್ವಶನ್ ಇರ್ತವೆ. ಅದರಲ್ಲಿ 1 ಅಂಕದ 3 ಪ್ರಶ್ನೆ ಇರ್ತವೆ. 1 ಅಂಕದ 3 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ ಜೊತೆಗೆ 4 ಅಂಕದ 1 ಪ್ರಶ್ನೆ ಇರ್ತದೆ. ಟೋಟಲಾಗಿ 20 ಅಂಕ ನಿಮಗೆ 2ನೇ ಅಧ್ಯಾಯದಿಂದ ಬರ್ತವೆ. ಇನ್ನು ಉತ್ಪಾದನೆ ಮತ್ತು ವೆಚ್ಚಗಳ ಅಧ್ಯಾಯದಿಂದ ನಿಮಗೆ ಟೋಟಲಾಗಿ 10 ಅಂಕ ಬರ್ತವೆ. ಆ 10 ಅಂಕದಲ್ಲಿ ನಿಮಗೆ 1 ಅಂಕದ 2 ಪ್ರಶ್ನೆ ಇರ್ತವೆ, ಜೊತೆಗೆ 2 ಅಂಕದ 1 ಪ್ರಶ್ನೆ ಇರ್ತವೆ. ಟೋಟಲಾಗಿ 10 ಅಂಕ ಬರ್ತವೆ. ಓಕೆ, ಇಲ್ಲ ಇನ್ನೊಂದು 6 ಅಂಕದ 1 ಪ್ರಶ್ನೆ ಇರ್ತದೆ. ಅರ್ಥ ಆಯ್ತಾ? 6 ಅಂಕದ 1 ಪ್ರಶ್ನೆ ಇರ್ತದೆ. ಟೋಟಲಾಗಿ 10 ಅಂಕ. ಇನ್ನು 4ನೇ ಅಧ್ಯಾಯ ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತ. ಈ ಒಂದು ಅಧ್ಯಾಯದಿಂದ ನಿಮಗೆ ಟೋಟಲಾಗಿ 11 ಅಂಕ ಕೇಳ್ತಾರೆ. 1 ಅಂಕದ 3 ಪ್ರಶ್ನೆ, 2 ಅಂಕದ 2 ಪ್ರಶ್ನೆ ಜೊತೆಗೆ 4 ಅಂಕದ 1 ಪ್ರಶ್ನೆ ಕೇಳ್ತಾರೆ. ನಂತರ ಮಾರುಕಟ್ಟೆ ಸಮತೋಲನ. ಈ ಒಂದು ಅಧ್ಯಾಯದಿಂದ ನಿಮಗೆ ಟೋಟಲಾಗಿ 10 ಅಂಕ ಕೇಳ್ತಾರೆ. 1 ಅಂಕದ 1 ಪ್ರಶ್ನೆ, 4 ಅಂಕದ 1 ಪ್ರಶ್ನೆ ಕೇಳ್ತಾರೆ, ಜೊತೆಗೆ 5 ಅಂಕದ 1 ಪ್ರಶ್ನೆ ಬರ್ತದೆ. ಪ್ರಿಂಟ್ ನೋಡ್ಕೊಳ್ಳಿ. ಜೊತೆಗೆ ಸಮಗ್ರ ಅರ್ಥಶಾಸ್ತ್ರ, ಇಲ್ಲಿಂದ ಕೂಡ ನಿಮಗೆ ಇದೇ ಪ್ಯಾಟರ್ನ್ ಇರ್ತದೆ. ನೋಡ್ಕೊಳ್ಳಿ. ಇಲ್ಲಿ ಯಾವ ಮಾರ್ಕ್ಸ್ ಕೊಟ್ಟಿದ್ದಾರೆ, ಯಾವ ಅಧ್ಯಾಯದ ಮೇಲೆ ಎಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ ಅಷ್ಟೇ ಮಾರ್ಕ್ಸು ನಿಮ್ಮೊಂದು ಕ್ವಶನ್ ಪೇಪರ್ ಇರ್ತವೆ. ತಪ್ಪದೆ ನೋಡ್ಕೊಳ್ಳಿ. ಸೊ ಬೇಕಂದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ನಿಮ್ಮ ಅನ್ಯುವಲ್ ಎಕ್ಸಾಮ್ ಕೂಡ ಹೆಲ್ಪ್ ಆಗ್ತದೆ. ಅನ್ಯುವಲ್ ಎಕ್ಸಾಮ್ ಜೊತೆಗೆ ಪೂರೈಸಿದ ಪರೀಕ್ಷೆಗೆ ಇದೇ ಪ್ಯಾಟರ್ನಲ್ಲಿ ಬ್ಲೂಪ್ರಿಂಟ್ ಬರುವಂಥದ್ದು, ಕ್ವಶನ್ ಪೇಪರ್ ಬರುವಂಥದ್ದು. ಅರ್ಥ ಆಯ್ತಾ? ನಂತರ ಇಂಗ್ಲೀಷ್ ಮೀಡಿಯಮ್ ಅವ್ರು ನೋಡ್ಕೋಬೋದು. ಸೊ ತುಂಬಾ ಕೇಳ್ತಾರೆ ಇಂಗ್ಲೀಷ್ ಮೀಡಿಯಮ್ ಬೇಕಂತ. ಸೊ ಕಂಪ್ಲೀಟ್ ಇದೆ ನೋಡ್ಕೊಳ್ಳಿ. ಸೊ ಡೋಂಟ್ ವರಿ, ಇಂಗ್ಲೀಷ್ ಮೀಡಿಯಮ್ ಪ್ಲಸ್ ಕನ್ನಡ ಮೀಡಿಯಮು ಎರಡನ್ನು ಕೂಡ ಕೊಡ್ತೀನಿ. ತಪ್ಪದೆ ಕೊನೆಯವರೆಗೆ ನೋಡಿ. ಮೊದಲು ಕನ್ನಡ ಮೀಡಿಯಮ್ ನೋಡೋಣ, ನೆಕ್ಸ್ಟು ಇಂಗ್ಲೀಷ್ ಮೀಡಿಯಮ್ ನೋಡೋಣ. ನೋಡಿ, ಇದು ಸಬ್ಜೆಕ್ಟ್ ಎಕನಾಮಿಕ್ಕು 22 ಬ್ಲೂಪ್ರಿಂಟು. ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ ಅಥವಾ ಬರ್ಕೊಂಡು ಇಟ್ಕೊಳ್ಳಿ. ನೆಕ್ಸ್ಟ್ ನಾವು ಡೈರೆಕ್ಟಾಗಿ ಕ್ವಶನ್ ಪೇಪರ್ ಮೇಲೆ. ಇದು ಬಿಟ್ಟು 2ನೇ ಪ್ರಶ್ನೆ ಪತ್ರಿಕೆ ಚಾನಲ್ ಒಂದಿರ್ತದೆ. 1ನೇದು ಹಾಕಿದ್ದೀನಿ ನೀವು ಆನ್ಸರ್ಸು. ತಪ್ಪದೆ ನೋಡ್ಕೊಳ್ಳಿ, ಚಾನಲ್ ಇರ್ತದೆ. ನೋಡೋಣ. ಭಾಗ ಎಲ್ಲಿ ನಿಮಗೆ 5 ಮಲ್ಟಿಪಲ್ ಕ್ವಶನ್ ಇರ್ತವೆ, 5 ಬಹುಆಯ್ಕೆ ಪ್ರಶ್ನೆ ಇರ್ತವೆ. ನೋಡ್ತಾ ಹೋಗೋಣ. 1ನೇ ಪ್ರಶ್ನೆ, TFCಯು 200 ರೂಗಳು ಮತ್ತು TVCಯು 225 ರೂಗಳಿದ್ದಾಗ ಒಟ್ಟು ವೆಚ್ಚವನ್ನು ಕಂಡುಹಿಡಿದು ಕೇಳಿದರೆ. ಸೊ ತುಂಬಾ ಈಸಿ. TFC ಯಾವಾಗಲೂ ನಮಗೆ ಏನು ಬರ್ತದೆ, TFC ಏನು ಮಾಡಬೇಕು, TFC ಪ್ಲಸ್ TVC ಏಟಾಗ್ತದೆ. TFC 200 ಇದೆ, TVC ಪ್ಲಸ್ 225.
TVC ಪ್ಲಸ್ TFC ಟೋಟಲಾಗಿ ಆಪ್ಷನ್ ಸಿ 425 ಅನ್ನೋದು ಸರಿಯಾದ ಉತ್ತರ. ಆಪ್ಷನ್ ಸಿ 425 ಆಗ್ತದೆ. 200 ಪ್ಲಸ್ 225 425 ತುಂಬಾ ಈಸಿ ಪ್ರಶ್ನೆ. ನಂತರ ಎರಡನೇ ಪ್ರಶ್ನೆ, ಉದ್ಯಮ ಘಟಕದ ಲಾಭವನ್ನು ಹೇಗೆ ಸೂಚಿಸಲಾಗುತ್ತದೆ? ಹೇಗೆ ಉದ್ಯಮ ಘಟಕದ ಲಾಭ ಕೇಳಿದ್ರೆ ಸರಿಯಾದ ಉತ್ತರ ಏನಾಗ್ಬೋದು? ಆಪ್ಷನ್ ಡಿ ಆಗ್ತದೆ. ಪೈ ಮುಖಾಂತರ ನಾವು ಸೂಚಿಸ್ತೀವಿ. ನಂತರ ಮೂರನೇ ಪ್ರಶ್ನೆ, ಕೆಲಸ ಮಾಡಲು ಸಿದ್ಧವಿರುವ ಎಲ್ಲ ಕಾರ್ಮಿಕರು ಪೂರ್ಣ ಉದ್ಯೋಗಗಳನ್ನು ಕಂಡುಕೊಳ್ಳುತ್ತಿದ್ದರು ಮತ್ತು ಎಲ್ಲ ಕಾರ್ಖಾನೆಗಳು ತಮ್ಮ ಪೂರ್ಣ ಸಾಮರ್ಥ್ಯದಲ್ಲಿ ಕಾರ್ಯನಿರ್ವಹಿಸುತ್ತವೆ ಎಂಬುದು ಯಾವುದೇ ಚಿಂತನೆಯದು? ಚಿಂತನೆ ಕೊಡಿದ್ದಾರೆ 4. ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ. ಸರಿಯಾದ ಉತ್ತರ ಏನಾಗ್ಬೋದು? ಗ್ಯಾಸ್ ಮಾಡಿ ನೋಡೋಣ. ಗ್ಯಾಸ್ ಮಾಡಿ. ಸರಿಯಾದ ಉತ್ತರ ಆಪ್ಷನ್ ಸಿ ಆಗ್ತದೆ. ಸಾಂಪ್ರದಾಯಿಕ ಚಿಂತನೆ ಇದು. ಕೆಲಸ ಮಾಡಲು ಸಿದ್ಧವಿರುವ ಎಲ್ಲ ಕಾರ್ಮಿಕರು ಪೂರ್ಣ ಉದ್ಯೋಗವನ್ನು ಕಂಡುಕೊಳ್ಳುತ್ತಿದ್ದರು. ಇದು ಆಪ್ಷನ್ ಸಿ ಸಾಂಪ್ರದಾಯಿಕ ಚಿಂತನೆಯಾಗಿದೆ. ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆಗಳು ನೋಡ್ಕೊಳ್ಳಿ. ಇದೇ ಪ್ಯಾಟರ್ನಲ್ಲಿ ನಿಮ್ಮೊಂದು ಕ್ವಶನ್ ಪೇಪರ್ ಬರ್ತದೆ. ತುಂಬಾ ಇಂಪಾರ್ಟೆಂಟು. ಯಾವ ಅಧ್ಯಾಯದ ಮೇಲೆ ಯಾವ್ದು ಕ್ವಶನ್ ಕೇಳ್ತಾರೆ ನೋಡ್ಕೊಳ್ಳಿ. ನಿಮ್ಮ ಹತ್ರ ಕ್ವಶನ್ ಬ್ಯಾಂಕ್ ಇದ್ದರೆ ತುಂಬಾ ಒಳ್ಳೆಯದು. ಅಲ್ಲಿರೋ ಕ್ವಶನ್ಸ್ ನೋಡ್ಕೊಳ್ಳಿ. ಅವೇ ಕ್ವಶನ್ಸು ಫಿಕ್ಸ್ ಬರ್ತವೆ. ಸೊ ಇದೆಲ್ಲ ಬ್ಲೂ ಪ್ರಿಂಟಾಗ ನೋಡ್ಕೊಳ್ಳಿ. ಸೊ ತುಂಬ ಓದೋಕೆ ಹೋಗಬೇಡಿ. ಅಲ್ಲಿ ಏನು ಕೊಟ್ಟಿದ್ದಾರೆ ಅವರು ವೇಟೇಜು ಅಷ್ಟನ್ನು ಓದ್ಕೊಳ್ಳಿ ಸಾಕು. ಇನ್ನು ಕ್ವಶನ್ ನಂಬರ್ 4, ಯೋಜಿತ ಸಮಗ್ರ ಬೇಡಿಕೆಯು ಯೋಜಿತ ಸಮಗ್ರ ಪೂರೈಕೆಯ ಸಮನಾಗಿರುವ ಬಿಂದುನಲ್ಲಿ ಏನಾಗ್ಬೋದು ಉತ್ತರ? ನಾನು ಡೈರೆಕ್ಟಾಗಿ ಉತ್ತರ ಹೇಳ್ತಾ ಹೋಗ್ತೀನಿ. ಇದು ಸರಿಯಾದ ಉತ್ತರ ಆಪ್ಷನ್ ಎ ಸಮತೋಲನವಿರುತ್ತದೆ. ಸಮತೋಲನವಿರುತ್ತದೆ. ಆಪ್ಷನ್ ಕೆ, ಇದು ರಾಷ್ಟ್ರೀಯ ಕರೆನ್ಸಿಗಳು ಮಾರಾಟವಾಗುವ ಮಾರುಕಟ್ಟೆಯನ್ನು ಹೇಗೆ ಕರೆಯುತ್ತಾರೆ ಎಂದ ಕರೀತಾರೆ? ಸರಿಯಾದ ಉತ್ತರ ಆಪ್ಷನ್ ಸಿ ಆಗ್ತದೆ. ವಿದೇಶಿ ವಿನಿಮಯ ಮಾರುಕಟ್ಟೆ. ವಿದೇಶಿ ವಿನಿಮಯ ಮಾರುಕಟ್ಟೆ. ನಂತರ ಸೆಕೆಂಡ್ ಮೇಲೆ ನಿಮಗೆ ಬಿಟ್ಟ ಸ್ಥಳ ಭರ್ತಿ ಮಾಡಿ ಕ್ವಶನ್ ಇರ್ತವೆ. 5 ಪ್ರಶ್ನೆ ಇರ್ತವೆ. ಟೋಟಲಾಗಿ 5 ಮಾರ್ಕ್ಸು. ಪ್ರತಿಯೊಂದಕ್ಕೂ 1 ಅಂಕ ಇರ್ತದೆ. 6ನೇ ನೋಡಿ, ಸರಕೊಂದರ ಬೇಡಿಕೆಯು ಅದರ ಬೆಲೆಯೊಂದಿಗೆ ಡ್ಯಾಶ್ ದಿಕ್ಕಿನಲ್ಲಿ ಚಲಿಸುತ್ತದೆ. ತುಂಬಾ ಈಸಿ. ಅವರು ಬ್ರಾಕೆಟಲ್ಲಿ ಆನ್ಸರ್ ಕೊಟ್ಟಿರ್ತಾರೆ. ನೀವು ಸರಿಯಾದ ಉತ್ತರನ ಆಯ್ಕೆ ಮಾಡಿಬಿಟ್ಟು ಬರೀಬೇಕಷ್ಟೇ. ಎಲ್ಲ ಉತ್ತರಗಳು ಬ್ರಾಕೆಟಲ್ಲಿ ಕೊಟ್ಟಿರ್ತಾರೆ. ನೀವು ಸರಿಯಾದ ಉತ್ತರ ಆಯ್ಕೆ ಮಾಡಬೇಕು. ಸರಿಯಾದ ಉತ್ತರ ಆಪ್ಷನ್ ಯಾವುದಾಗ್ಬೋದು ನೋಡಿ? ಘಟಕನ, MPCನ, ವಿರುದ್ಧನ, ಹೂಡಿಕೆನ, ವ್ಯವಹಾರಗಳ ಅಥವಾ ಹಣಕಾಸು. ಸರಿಯಾದ ಉತ್ತರ ಬಂದ್ಬಿಟ್ಟು ನಿಮಗೆ ಏನಾಗ್ಬೋದು? ವಿರುದ್ಧ ಆಗ್ತದೆ. ಸರಕೊಂದರ ಬೇಡಿಕೆಯು ಅದರ ಬೆಲೆಯೊಂದಿಗೆ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತದೆ. ನಿಮಗೆ ಗೊತ್ತಿಲ್ಲ ಅಂದ್ರೆ ಬರಿಬೋದು. ದಿಕ್ಕು ಅಂತ ಮಧ್ಯೆ ಆಗೋದು ವಿರುದ್ಧ ದಿಕ್ಕು ಬರ್ತದೆ. ಈ ರೀತಿ ಗ್ಯಾಸ್ ಮೇಲೆ ಬರಿಬೋದು. ನೀವು ಓದಿಲ್ಲ ಅಂದ್ರೆ ಬರಿಬೋದು. ಅರ್ಥ ಆಯ್ತಾ? ತುಂಬಾ ಈಸಿ ಇರ್ತವೆ. 7ನೇ ಪ್ರಶ್ನೆ, ಡ್ಯಾಶ್ ತೆರಿಗೆಯು ಸರ್ಕಾರ ಉತ್ಪನ್ನದ ಪ್ರತಿ ಘಟಕದ ಮಾರಾಟದ ಮೇಲೆ ವಿಧಿಸುವ ತೆರೆಯಾಗಿದೆ. ಯಾವ ತೆರಿಗೆ ಅದು? ಘಟಕ ತೆರಿಗೆ ಆಗ್ತದೆ. ಘಟಕ ತೆರಿಗೆಯು ಆಗ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 8, ಹಣವನ್ನು ಇಟ್ಟುಕೊಳ್ಳುವ ಮುಖ್ಯ ಉದ್ದೇಶವೆಂದರೆ ಡ್ಯಾಶ್ ಅನ್ನು ನಿಭಾಯಿಸುವುದು. ಏನು ನಿಭಾಯಿಸುವುದು? ಸರಿಯಾದ ಉತ್ತರ ಏನಾಗ್ಬೋದು? ಇದು ವ್ಯವಹಾರಗಳನ್ನು ನಿಭಾಯಿಸಲಾಗ್ತದೆ. ವ್ಯವಹಾರಗಳನ್ನು ನಿಭಾಯಿಸುವುದು. ವ್ಯವಹಾರಗಳು ಅನ್ನೋದು ಉತ್ತರ. ನಂತರ 9ನೇ ಪ್ರಶ್ನೆ, ಗುಣಕದ ಗಾತ್ರವು ಡ್ಯಾಶ್ನ ಮೌಲ್ಯವನ್ನು ಅವಲಂಬಿಸಿದೆ. ಗುಣಕದ ಗಾತ್ರ ಕೇಳಿದರೆ ಯಾವುದಾಗ್ಬೋದು? ಸರಿಯಾದ ಉತ್ತರ MPC ಆಗ್ತದೆ. MPCನ ಮೌಲ್ಯವನ್ನು ಅವಲಂಬಿಸಿದೆ. ಇನ್ನು ಲಾಸ್ಟ್ ಕ್ವಶನ್ನು 10ನೇ ಪ್ರಶ್ನೆ, ಭಾರತದಲ್ಲಿ ಡ್ಯಾಶ್ ವರ್ಷವು ಏಪ್ರಿಲ್ 1ರಿಂದ ಮಾರ್ಚ್ 31ರವರೆಗೆ ಇರ್ತದೆ. ಯಾವುದದು? ಇದು ಬಂದ್ಬಿಟ್ಟು ತುಂಬಾ ಈಸಿ ಕ್ವಶನ್ನು. ಹಣಕಾಸು ವರ್ಷ ನೋಡಿ. ತಲೆ ಇಟ್ಕೊಳ್ಳಿ. ಇದು ಒಂದು ಅಂಕ ಕೂಡ ಬರ್ಬೋದು. ನಿಮಗೆ ಬಿಟ್ಟಸಲ್ಲಿ ಕೊಡ್ಬೋದು ಅಥವಾ 1 ಮಾರ್ಕ್ಸಲ್ಲಿ ಕೊಡ್ಬೋದು. ಎಲ್ಲಿಂದ ಎಲ್ಲಿವರೆಗೆ? ಏಪ್ರಿಲ್ 1ರಿಂದ ಮಾರ್ಚ್ 31ರವರೆಗೆ ಹಣಕಾಸು ವರ್ಷ ಇರ್ತದೆ. ಹಣಕಾಸು ವರ್ಷ ಭಾರತದಲ್ಲಿ. ಇದು ನಿಮ್ಮ ಬಿಸ್ನೆಸ್ ಸ್ಟೈಲಿ ಕೂಡ ಬರ್ಬೋದು. ಯಾರೋ ಕಾಮರ್ಸ್ ಸ್ಟೂಡೆಂಟ್ಸ್ ಇದ್ದರೆ ಬಿಸ್ನೆಸ್ ಸ್ಟಡಿ ಕೂಡ ಕೇಳ್ತಾರೆ ಅಥವಾ ಅಕೌಂಟೆನ್ಸಿ ಕೂಡ ಕೇಳ್ತಾರೆ. ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡಿ ಎರಡು ಇಂಪಾರ್ಟೆಂಟು. ನಂತರ ಥರ್ಡ್ ಮೇನು ಹೊಂದಿಸಿ ಬರೆಯಿರಿ. ನಿಮಗೆ 5 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಅರ್ಥ ಆಯ್ತಾ? 5 ಮಾರ್ಕ್ಸ್ ಇರ್ತದೆ. ಟೋಟಲಾಗಿ 5 ಮಾರ್ಕ್ಸು. ಪ್ರತಿಯೊಂದಕ್ಕೂ 1 ಅಂಕ. AB ಅಂತ ಕೊಡ್ತಾರೆ. ನೀವು A ಇಂದ Bಗೆ ಮ್ಯಾಚ್ ಮಾಡಬೇಕು. ಅರ್ಥ ಆಯ್ತಾ? A ಅಲ್ಲಿ ನಿಮಗೆ ABCD ಅಂತ 5 ಆಪ್ಷನ್ ಕೊಡ್ತಾರೆ. B ಅಲ್ಲಿ 1 2 3 4 5 6 ಅಂತ ರೋಮನ್ ಅಂಕಿಗಳನ್ನ ಕೊಡ್ತಾರೆ. ನೋಡ್ತಾ ಹೋಗೋಣ ಸರಿಯಾದ ಉತ್ತರಗಳನ್ನು. ಆಪ್ಷನ್ A ನೋಡ್ತಾ ಹೋಗೋಣ. ವಾಸ್ತವಿಕ ಅರ್ಥಶಾಸ್ತ್ರ. ಇದಕ್ಕೆ ಯಾವುದಾಗ್ತದೆ? ಸರಿಯಾದ ಉತ್ತರ ವಾಸ್ತವಿಕ ಅರ್ಥಶಾಸ್ತ್ರ ಅನ್ನೋದು 3ನೇದಾಗ್ತದೆ ನೋಡಿ. ಕಾರ್ಯತಂತ್ರಗಳ ಕಾರ್ಯನಿರ್ವಹಣೆ 3ನೇದು ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ B, ಸರಿಸಮಾನ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಏನಾಗ್ಬೋದು? ಇದು ಸರಿಯಾದ ಉತ್ತರ 4th ಒನ್ನು ಸರಿಯಾದ ಉತ್ತರ. 4ನೇದು ನೋಡಿ. ಇದು ಸರಿಯಾದ ಉತ್ತರ. ED ಅಂತ ಇದೆಯಲ್ವಾ? ಇದು ಸರಿಯಾದ ಉತ್ತರ. ನಂತರ C, ಅಸಾಮಾನ್ಯ ಲಾಭದ ಸಾಧ್ಯತೆ ಏನಾಗ್ಬೋದು? ಅಸಾಮಾನ್ಯ ಲಾಭದ ಸಾಧ್ಯತೆ. ಇದು ಸರಿಯಾದ ಆಪ್ಷನ್ 1ನೇದು ನೋಡಿ. ಹೊಸ ಉದ್ಯಮಿಗಳ ಆಕರ್ಷಣೆ. ಇನ್ನು D, ತಪಶೀಲು ಪಟ್ಟಿ ಅಂತ ಬಂದಾಗ ಇದು 5ನೇದು ನೋಡಿ. ದಾಸ್ತಾನು ಚಲಕಾಗ್ತದೆ. ತಪಶೀಲು ಪಟ್ಟಿ ಅನ್ನೋದು ದಾಸ್ತಾನು ಚಲಕಾಗ್ತದೆ. ಇನ್ನು ಲಾಸ್ಟ್ ಅನ್ನು ಈ SLR ಅನ್ನೋದು ಏನಾಗ್ತದೆ? SLR ಅನ್ನೋದು ಇದು ಬಂದ್ಬಿಟ್ಟು 2ನೇದಾಗ್ತದೆ. ಶಾಸನಬದ್ಧ ದ್ರವ್ಯಾನುಪಾತ ಆಗ್ತದೆ. SLR ಅನ್ನೋದು ಶಾಸನಬದ್ಧ ದ್ರವ್ಯಾನುಪಾತ. ಬೋರ್ಡ್ ಮೇಲೆ ಕ್ವಶನ್ ಬ್ಯಾಂಕ್ ಬಿಟ್ಟಿದ್ದಾರೆ. ಎಲ್ಲ ವಿಷಯಗಳ ಮೇಲೆ ಒಂದು ಕ್ವಶನ್ ಬ್ಯಾಂಕ್ ಬಿಟ್ಟಿದ್ದಾರೆ. ಎಕನಾಮಿಕ್ ಕೂಡ ಬಿಟ್ಟಿದ್ದಾರೆ. ಅದು ನೋಡ್ಕೊಳ್ಳಿ. ಅಲ್ಲಿ ಕ್ವಶನ್ಸ್ನೇ ಸೇಮ್ ಬರ್ತವೆ. ಆಯ್ತಾ? ಅಲ್ಲಿ ಕೊಟ್ಟಿದ್ದಾರೆ ಮಲ್ಟಿಪಲ್ಲು 1 ಮಾರ್ಕ್ಸು 2 ಮಾರ್ಕ್ಸು. ಸೊ ಅದು ನಿಮ್ಮ ಹತ್ರ ಇಲ್ಲ ಅಂದರೆ ನಮ್ಮೊಂದು TrueCK ಎಜುಕೇಷನ್ ಚಾನಲ್ ಹಾಕಿರ್ತೀವಿ. ನೋಡ್ಕೊಳ್ಳಿ ಕೂಡ ಹಾಕಿರ್ತೀನಿ ಚಾನಲಲ್ಲಿ. ಸೊ ಲಿಂಕು ಇದೇ ವಿಡಿಯೋ ಕೆಳಗಡೆ ಕಮೆಂಟ್ಸಲ್ಲಿ ಹಾಕಿರ್ತೀನಿ. ಅಲ್ಲಿ ಇರ್ತದೆ ಅಥವಾ ವಿಡಿಯೋ ಕೆಳಗಡೆ ಇರ್ತದೆ ಅಥವಾ ಸರ್ಚ್ ಮಾಡೋದು ಸಿಗ್ತದೆ TrueCK ಎಜುಕೇಷನ್ ಅಂತ. ಅಲ್ಲಿ ಹೋದರೆ ಸಿಗ್ತದೆ. ಅಥವಾ ಇದೇ ಲಿಂಕ್ ಮಾಡಿರ್ತೀನಿ ನೋಡಿ. ಚಾನಲ್ಗೆ ಲಿಂಕ್ ಮಾಡಿರ್ತೀನಿ, ನೋಡ್ಕೊಳ್ಳಿ. ನಂತರ 4th ಮೇಲೆ ನಿಮಗೆ 1 ಅಂಕದ 5 ಪ್ರಶ್ನೆ ಇರ್ತವೆ.
ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯ ಅಥವಾ ಒಂದು ಪದದಲ್ಲಿ ಉತ್ತರಿಸಿ. ಇವು ಬಂದ್ಬಿಟ್ಟು ಒಂದು ಅಂಕ ಪ್ರಶ್ನೆ ಓದಿರ್ತವೆ, ಟೋಟಲಾಗಿ 5 ಅಂಕ. 12ನೇ ಪ್ರಶ್ನೆ ನೋಡಿ, ಉತ್ತರ ಹೇಳ್ತಾ ಹೋಗ್ತೀನಿ. ಪ್ರಶ್ನೆ ಸಹಿತ ಉತ್ತರ ನೋಡ್ಕೊಳ್ಳಿ, ಚೆನ್ನಾಗಿ ನೋಡ್ಕೊಳ್ಳಿ, ವೇಟೇಜ್ ಪ್ರಕಾರ ನೋಡ್ಕೊಳ್ಳಿ. ಯಾವ ಇದರಿಂದ 1 ಮಾರ್ಕ್ಸ್ ಕೊಟ್ಟಿದ್ದಾರೆ ಅಷ್ಟು ಮಾತ್ರ ಓದ್ಕೊಳ್ಳಿ, ಅರ್ಥ ಆಯ್ತಾ. ಆಲ್ಮೋಸ್ಟ್ 1 ಅಂಕ ಎಲ್ಲ ದಿನ ಕೇಳಿಕೊಳ್ತಾರೆ. ನಂತರ 12ನೇ ಪ್ರಶ್ನೆ ನೋಡಿ, ಉತ್ತರ ಮೊದಲು ಕ್ವಶನ್ ನೋಡೋಣ, ಆಮೇಲೆ ಉತ್ತರ ಹೇಳ್ತೀನಿ. ಒಬ್ಬ ಅನುಭೋಗಿಗೆ 2 ಕಿತ್ತಳೆ ಹಣ್ಣುಗಳು 22 ಘಟಕಗಳಷ್ಟು ಒಟ್ಟು ತುಷ್ಟಿಗುಣವನ್ನು ಮತ್ತು 3 ಕಿತ್ತಳೆ ಹಣ್ಣುಗಳು 25 ಘಟಕಗಳಷ್ಟು ಒಟ್ಟು ತುಷ್ಟಿಗುಣವನ್ನು ನೀಡುತ್ತವೆ ಎಂದು ಭಾವಿಸಿದರೆ ಸೀಮಾಂತ ತುಷ್ಟಿಗುಣವನ್ನು ಕಂಡುಹಿಡಿಯಿರಿ. ಸೀಮಾಂತ ತುಷ್ಟಿಗುಣ ಕೇಳಿದರೆ ಎಷ್ಟು ಆಗಬಹುದು? ತುಂಬಾ ಈಸಿ ನೋಡಿ. 25ರಲ್ಲಿ 22 ಕಳಿಬೇಕು. 25ರಲ್ಲಿ 22 ಕಳೆದರೆ ಎಷ್ಟು ಬರ್ತದೆ? ಇದು 3 ಘಟಕಗಳು ಬರ್ತವೆ. 3 ಘಟಕಗಳು ಸರಿಯಾದ ಉತ್ತರ. ಸೊ ಕೇಳ್ಬೋದು ಕ್ವಶನು, ಇಂಪಾರ್ಟೆಂಟ್ ಕ್ವಶನ್ ನೋಡ್ಕೊಳ್ಳಿ, ಚೆನ್ನಾಗಿ ಕೇಳ್ಬೋದು. ನಿಮ್ಮದು ಪೂರ್ವಸಿದ್ಧ ಪರೀಕ್ಷೆ ಇರ್ಬೋದು, ಅನ್ವಲ್ ಎಕ್ಸಾಮ್ ಇರ್ಬೋದು, ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಇದು ನಾನು ಹೇಳ್ತಾ ಇರೋದು ಕೇವಲ ಪೂರ್ವಸಿದ್ಧ ಪರೀಕ್ಷೆ ಅಲ್ಲ, ಅನ್ವಲ್ ಎಕ್ಸಾಮ್ ಹೇಳ್ತಾ ಇದ್ದೀನಿ. ಎರಡು ಕೂಡ ಸೇಮ್ ಪ್ಯಾಟರ್ನು, ತುಂಬ ವ್ಯತ್ಯಾಸ ಇರೋದಿಲ್ಲ. ಇದು ಪೂರ್ವಸಿದ್ಧತೆ ಪ್ರಿಪರೇಟರಿ ಅಥವಾ ಅನ್ವಲ್ ಎಕ್ಸಾಮು, ಇಷ್ಟೇ ವ್ಯತ್ಯಾಸ. ನಂತರ 13ನೇ ಪ್ರಶ್ನೆ ನೋಡಿ, ಆದಾನಗಳನ್ನು 10% ಹೆಚ್ಚಿಸಿದಾಗ ಉತ್ಪನ್ನವು 10%ಕ್ಕಿಂತಲೂ ಅಧಿಕವಾಗುವ ಪ್ರತಿಫಲಗಳ ಪ್ರಮಾಣವನ್ನು ಹೆಸರಿಸಿ. ಉತ್ತರ ನೋಡೋಣ. ಇದು ಸರಿಯಾದ ಉತ್ತರ ಹೆಚ್ಚುತ್ತಿರುವ ಪ್ರಮಾಣಗಳ ಪ್ರತಿಫಲಗಳು ಆಗ್ತದೆ. ಹೆಚ್ಚುತ್ತಿರುವ ಪ್ರಮಾಣಗಳ ಪ್ರತಿಫಲಗಳು. ಇನ್ನು 14ನೇ ಪ್ರಶ್ನೆ ನೋಡಿ, ಸೀಮಾಂತ ಆದಾಯವನ್ನು ವ್ಯಾಖ್ಯಾನಿಸಿ. ಸೀಮಾಂತ ಆದಾಯವನ್ನು ವ್ಯಾಖ್ಯಾನಿಸಿ. ಸೀಮಾಂತ ಆದಾಯ ಕೇಳಿದರೆ ತುಂಬಾ ಈಸಿ, ಇವೆಲ್ಲ ನೋಟ್ಸ್ಲಿ ಇರ್ತವೆ, ನೋಡ್ಕೋಬಹುದು. ಆದರೂ ಕೂಡ ಉತ್ತರ ಹೇಳ್ತೀನಿ ನೋಡಿ. 14ನೇದು, ಒಂದು ಹೆಚ್ಚುವರಿ ಉತ್ಪನ್ನದ ಘಟಕವನ್ನು ಮಾರಾಟ ಮಾಡೋದ್ರಿಂದ ಒಟ್ಟು ಆದಾಯದಲ್ಲಿ ಉಂಟಾಗುವ ಹೆಚ್ಚಳವೇ ಸೀಮಾಂತ ಆದಾಯ. ಇನ್ನೊಮ್ಮೆ ಹೇಳ್ತೀನಿ ಕೇಳಿ. ಒಂದು ಹೆಚ್ಚುವರಿ ಉತ್ಪನ್ನದ ಘಟಕವನ್ನು ಮಾರಾಟ ಮಾಡುವುದರಿಂದ ಒಟ್ಟು ಆದಾಯದಲ್ಲಿ ಉಂಟಾಗುವ ಹೆಚ್ಚಳವೇ ಸೀಮಾಂತ ಆದಾಯ. ನಂತರ 15ನೇ ಪ್ರಶ್ನೆ, ಅನುಭೋಗಿ ಬಾಳಿಕೆಯ ಸರಕು ಅರ್ಥ ನೀಡಿ. ಅನುಭೋಗಿ ಬಾಳಿಕೆಯ ಸರಕುಗಳ ಅರ್ಥ ನೀಡಿ ಕೇಳಿದರೆ ಸರಿಯಾದ ಉತ್ತರ ದೀರ್ಘಕಾಲವರೆಗೆ ಬಳಸಬಹುದಾದ ಮತ್ತು ಪದೇ ಪದೇ ಖರೀದಿಸಬಹುದಾದ ಸರಕುಗಳಾಗ್ತವೆ. ನಂತರ 16ನೇ ಪ್ರಶ್ನೆ, ಸ್ವದೇಶಿ ಹಣದ ಮೌಲ್ಯ ಏರಿಕೆ ಎಂದರೇನು? ಸ್ವದೇಶಿ ಹಣದ ಮೌಲ್ಯ ಏರಿಕೆ ಎಂದರೇನು? ಇದು ಕೂಡ ಉತ್ತರ ಹೇಳ್ತೀನಿ ಕೇಳಿ. ಇದು ಬಂದ್ಬಿಟ್ಟು ವಿದೇಶಿ ವಿನಿಮಯ, ತುಂಬಾ ಈಸಿ ಪ್ರಶ್ನೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಇತರ ಕರೆನ್ಸಿಗಳನ್ನು ಹೋಲಿಸಿದರೆ ಸ್ವದೇಶಿ ಮೌಲ್ಯ ಗೊತ್ತಾಗ್ತದೆ ಅಥವಾ ಹೆಚ್ಚಾಗುವುದು, ಅರ್ಥ ಆಯ್ತಾ? ಇನ್ನೊಮ್ಮೆ ಹೇಳ್ತೀನಿ ಕೇಳಿ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಇತರ ಕರೆನ್ಸಿಗಳನ್ನು ಹೋಲಿಸಿದರೆ ಸ್ವದೇಶಿ ಮೌಲ್ಯ ಹೆಚ್ಚಾಗುವುದು. ಇದನ್ನ ಸ್ವದೇಶಿ ಹಣದ ಮೌಲ್ಯ ಏರಿಕೆ ಅಂತ ಕರೀತಾರೆ. ಸೊ ನೋಡ್ಕೊಳ್ಳಿ. ನಂತರ ಭಾಗ ಬಿಯಲ್ಲಿ ನಿಮಗೆ 2 ಅಂಕದ 6 ಪ್ರಶ್ನೆ ಇರ್ತವೆ, ಟೋಟಲಾಗಿ 12 ಅಂಕ. 2 ಅಂಕದ 6 ಪ್ರಶ್ನೆ, ಟೋಟಲಾಗಿ 12 ಅಂಕ. ಎಷ್ಟು ಬರಬೇಕು? 6 ಪ್ರಶ್ನೆ ಬರಬೇಕು, ಪ್ರತಿಯೊಂದಕ್ಕೂ 2 ಅಂಕ. ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆಗಳು. 17ನೇ ಕ್ವಶನ್ ನೋಡಿ, ಮಿಶ್ರ ಆರ್ಥಿಕತೆ ಎಂದರೇನು? ಒಂದು ಉದಾಹರಣೆ ಕೊಡಿ. ಇದು ಕೂಡ ಇಂಪಾರ್ಟೆಂಟು. ಮತ್ತೆ ಕ್ವಶನ್ ಬ್ಯಾಂಕ್ ಇದ್ದರೆ ಉತ್ತರಗಳಿದ್ರೆ ನೋಡ್ಕೊಳ್ಳಿ, ಅಥವಾ ನೋಟ್ಸ್ ಇದ್ರೆ ಅಲ್ಲಿ ಆನ್ಸರ್ ನೋಡ್ಕೊಳ್ಳಿ, ಅಥವಾ ನಿಮಗೆ ಉತ್ತರ ಇಲ್ಲ ಅಂದರೆ ಸಾಧ್ಯ ನೆಕ್ಸ್ಟ್ ನಿಮಗೆ ಉತ್ತರಗಳನ್ನು ಹಾಕ್ತೀನಿ. ನಂತರ 18ನೇದು, ಏಕನಾತ್ಮಕ ಒಲವು ಎಂದರೇನು? ಇದೇ ರೀತಿ ನಿಮಗೆ 2 ಅಂಕದ 6 ಪ್ರಶ್ನೆ ಇರ್ತವೆ, ನೋಡ್ಕೊಳ್ಳಿ ಚೆನ್ನಾಗಿ. 19, ಅಲ್ಪಾವಧಿ ಮತ್ತು ದೀರ್ಘಾವಧಿ ಪರಿಕಲ್ಪನೆ ಅರ್ಥ ನೀಡಿ. ಅಲ್ಪಾವಧಿ ಮತ್ತು ದೀರ್ಘಾವಧಿ ಪರಿಕಲ್ಪನೆ ಅರ್ಥ. ಇದು ಕ್ವಶನ್ ಇಂಪಾರ್ಟೆಂಟು. 20, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮ ಘಟಕವೊಂದು ಲಾಭವನ್ನು ಗರಿಷ್ಠಗೊಳಿಸಲು ಅಗತ್ಯವಿರುವ ಷರತ್ತುಗಳನ್ನು ತಿಳಿಸಿ. 21, ಸದಾವಕಾಶ ವೆಚ್ಚದ ಅರ್ಥವನ್ನು ಉದಾಹರಣೆ ಸಹಿತ ಬರೆಯಿರಿ. 22, GDP. GDP ಅಂದರೆ ಏನು? ರಾಷ್ಟ್ರೀಯ ವರಮಾನ. ಕೇಳ್ಬೋದು ಕ್ವಶನು. ಸೊ ಮಲ್ಟಿಪಲ್ ಕೂಡ ಬರ್ತಾರೆ. GDP ಅಂತ ಕೊಡ್ತಾರೆ, ಒಂದು ಕಡೆ ಆಪ್ಷನಲ್ಲಿ ರಾಷ್ಟ್ರೀಯ ವರಮಾನ ಕೊಡ್ತಾರೆ. GDP ರಾಷ್ಟ್ರೀಯ ವರಮಾನಕ್ಕೆ ಹೋಲಿಸಿ ಬರೀಬೇಕು. ಮಾಪನದ 3 ವಿಧಾನ ಇಂಪಾರ್ಟೆಂಟು. ಸೊ ಈ ರೀತಿ ವಿಧಾನ ಕೇಳ್ತಾರೆ ನಮಗೆ. 23ನೇದು, ವರ್ಗಾವಣೆ ಪಾವತಿ ಎಂದರೇನು? ಒಂದು ಉದಾಹರಣೆ ಕೊಡಿ. ಉದಾಹರಣೆ ಕೇಳ್ತಾರೆ. ಸೊ ಮೌಲ್ಯಗಳನ್ನು ಕೇಳ್ತಾರೆ, ವ್ಯತ್ಯಾಸವನ್ನು ಕೇಳ್ತಾರೆ, ಅರ್ಥ ಆಯ್ತಾ? ಏಕೆ ಕ್ವಶನ್ಗಳನ್ನು ಕೇಳ್ತಾರೆ, ಇವೆಲ್ಲ ಕ್ವಶನ್ ನೋಡ್ಕೊಳ್ಳಿ. ನಂತರ ಭಾಗ ಸಿ ನಿಮಗೆ 4 ಅಂಕ ಪ್ರಶ್ನೆ ಇರ್ತವೆ. 4 ಅಂಕದ 5 ಪ್ರಶ್ನೆ ಇರ್ತವೆ, ಟೋಟಲಾಗಿ 20 ಅಂಕ. ಸುಳ್ಳು ಕಡೆ ನಿಮಗೆ ಚಾಯ್ಸ್ ಇರ್ತವೆ. ಈ ಕೆಳಗಿನ ಯಾವುದಾದ್ರೂ 5 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 12 ವಾಕ್ಯಗಳು ಉತ್ತರಿಸಿ. ಯಾವುದಾದ್ರು 5 ಪ್ರಶ್ನೆ ಅವ್ರು ಎಷ್ಟು ಕೊಟ್ಟಿರ್ತಾರೆ? ಬಹಳ ಅಂದರೆ 10 ಕೊಟ್ಟಿರ್ಬೋದು, ಅರ್ಥ ಆಯ್ತಾ? ಆಲ್ಮೋಸ್ಟ್ 10 ಕೊಟ್ಟಿರ್ತಾರೆ. 1, 2, 3, 4, 5, 6, 7, 8, 9. ಸೊ 9 ಅಥವಾ 10 ಪ್ರಶ್ನೆ ಕೊಟ್ಟಿರ್ತಾರೆ. ಕೆಲವು 10 ಕೊಡ್ಬೋದು, ಕೆಲವು 9 ಕ್ವಶನ್ ಕೊಟ್ಟಿರ್ತಾರೆ. ಆ 9 ಕ್ವಶನಲ್ಲಿ ನೀವು 5 ಕ್ವಶನ್ ಅಟೆಂಡ್ ಮಾಡಬೇಕು, ಅಥವಾ 10 ಕ್ವಶನಲ್ಲಿ 5 ಕ್ವಶನ್ನ ಬರೀಬೇಕು. ಟೋಟಲಾಗಿ 20 ಅಂಕ, ಪ್ರತಿಯೊಂದಕ್ಕೂ 4 ಅಂಕ. ಸೊ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆಗಳು. ಒಂದು ಸರಳ ಆರ್ಥಿಕತೆಯಲ್ಲಿ ಕೃಷಿ ಕುಟುಂಬ ನೇಕಾರ ಶಿಕ್ಷಕರು ಸಂಪನ್ಮೂಲಗಳನ್ನು ಬಳಸಿ ಹೇಗೆ ತಮ್ಮ ಅಗತ್ಯಗಳನ್ನು ಪೂರೈಸಿಕೊಳ್ಳುತ್ತಾರೆ ಎಂಬುದನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಈ ಒಂದು ಕ್ವಶನ್ ವೆರಿ ಇಂಪಾರ್ಟೆಂಟು. ಸೊ ಇದೇ ಕ್ವಶನ್ ಕೇಳ್ತಾರೆ, ಬೇರೆ ಬೇರೆ ಕೇಳ್ತಾರೆ, ಆನ್ಸರ್ ಒಂದಿರ್ತದೆ. ಸೊ 1ನೇ ಅಧ್ಯಾಯದಿಂದ ಈ ಕ್ವಶನ್ ಇಂಪಾರ್ಟೆಂಟು, ಆಯ್ತಾ? ನಿಮ್ಮದು ನೀಲಕ್ಷೆ ನೋಡ್ಕೊಳ್ಳಿ. ಆ ನೀಲಕ್ಷೆಯಲ್ಲಿ ಯಾವ್ದು ಕೇಳಿದ್ದಾರೆ? ಸೊ ಪಿಕ್ಸ್ ಬಂದಿರ್ತದೆ. ನೀಲಕ್ಷೆ ಪ್ರಕಾರ ಕೊಟ್ಟಿದ್ರೆ ಅಂದರು ಈ 1ನೇ ಅಧ್ಯಾಯದಿಂದ 1 ಮಾರ್ಕ್ಸು ಬರ್ತದೆ, ಬಂದೇ ಬರ್ತದೆ. 4 ಮಾರ್ಕ್ಸ್ ಕೊಟ್ಟಿದ್ದಾರೆ, ಬಂದೇ ಬರ್ತದೆ. ಇದೇ ರೀತಿ ನಿಮಗೆ 4 ಅಂಕದ ಎಷ್ಟು ಬರಬೇಕು? 5 ಪ್ರಶ್ನೆ ಬರಬೇಕು, ಟೋಟಲ್ 20 ಅಂಕ. ಎಲ್ಲ ಕೂಡ ಕ್ವಶನ್ಸ್ ಇವೆ. ವಿಡಿಯೋನ ಪಾಸ್ ಆನ್ಸರ್ ನೋಡ್ಕೊಳ್ಳಿ. ಆಲ್ಮೋಸ್ಟ್ ನಿಮ್ಮ ಕಾಲೇಜಲ್ಲಿ ನೋಟ್ಸ್ ಬರೀತಾರೆ ಅನ್ಕೋತೇನೆ. ಆ ನೋಟ್ಸ್ ಪ್ರಕಾರನೂ ಓದ್ಕೊಳ್ಳಿ, ಅರ್ಥ ಆಯ್ತಾ? ನೋಟ್ಸ್ ಇಲ್ಲ ಅನ್ನೋರು ಸರ್ಚ್ ಮಾಡಿ ನೋಡ್ಕೊಳ್ಳಿ, ತುಂಬಾ ವಿಡಿಯೋಗಳು ಸಿಗ್ತವೆ ನಿಮಗೆ. ಇನ್ನು ಭಾಗ ಡಿಯಲ್ಲಿ ನಿಮಗೆ 6 ಅಂಕದ 3 ಪ್ರಶ್ನೆ ಇರ್ತವೆ, ಟೋಟಲಾಗಿ 18 ಅಂಕ, ಪ್ರತಿಯೊಂದಕ್ಕೂ 6 ಅಂಕ. ಇಲ್ಲಿ ಕೂಡ 3 ಪ್ರಶ್ನೆ ಬರೀಬೇಕು ನಾವು. ಇಲ್ಲಿ ಕೂಡ ಚಾಯ್ಸ್ ಇರ್ತವೆ. ಈ ಕೆಳಗಿನ ಯಾವುದಾದ್ರೂ 3 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 20 ವಾಕ್ಯಗಳು ಉತ್ತರಿಸಿ. 3 ಪ್ರಶ್ನೆ ಬರಬೇಕು. ಇಲ್ಲಿ ಕೂಡ ಆಲ್ಮೋಸ್ಟ್ ನಿಮಗೆ 1, 2, 3
5 ಪ್ರಶ್ನೆ ಕೊಟ್ಟಿರ್ತಾರೆ. 5 ಪ್ರಶ್ನೆಯಲ್ಲಿ ನೀವು 3 ಪ್ರಶ್ನೆಯನ್ನು ಬರಿಬೇಕಾಗ್ತದೆ. 5 ಪ್ರಶ್ನೆಯಲ್ಲಿ ನೀವು 3 ಪ್ರಶ್ನೆ ಬರಬೇಕು. ಇಲ್ಲಿ ಕೂಡ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆಗಳಿವೆ, ನೋಡ್ಕೊಳ್ಳಿ. ಸೊ 38 ಇದೇ ಕ್ವಶನ್ ಬರ್ಬೋದು. ಇದೇ ಕ್ವಶನ್ ಕೊಡ್ತಾರೆ, ನಂಬರ್ಸ್ ಚೇಂಜ್ ಮಾಡ್ತಾರೆ ಅಷ್ಟೇ. GDP ಮೌಲ್ಯ ಚೇಂಜ್ ಮಾಡ್ತಾರೆ, ಅರ್ಥ ಆಯ್ತಾ. NFI ಚೇಂಜಸ್ ಮಾಡ್ಬೋದು, ಇಷ್ಟೇ ಮಾಡ್ತಾರೆ. ಇದೇ ಕ್ವಶನ್ ಕೊಡ್ಬೋದು, ಇಂಪಾರ್ಟೆಂಟು ನಿಮ್ಮೊಂದು ಪೂರೈಸಿದ ಪರೀಕ್ಷೆಗೆ, ಅರ್ಥ ಆಯ್ತಾ. ಇದೇ ರೀತಿ ಕ್ವಶನ್ ನೋಡ್ಕೊಳ್ಳಿ. ಸೊ ಮಾಲ್ ಕ್ವಶನ್ 1 ಹಾಕಿದ್ದೀನಿ, ಅದು ನೋಡ್ಕೊಳ್ಳಿ, ಅದು ಪ್ಲಸ್ ಇದನ್ನು ನೋಡ್ಕೊಳ್ಳಿ. ನಂತರ ಭಾಗ ಈ ನಿಮಗೆ 5 ಅಂಕದ 2 ಪ್ರಶ್ನೆ ಇರಬೇಕು, ಟೋಟಲಾಗಿ 10 ಅಂಕ. ಇಲ್ಲಿ ಕೂಡ 3 ಕೊಟ್ಟಿರ್ತಾರೆ ಅವರು, 41, 42, 43 ಅಂತ 3 ಕ್ವಶನ್ ಕೊಟ್ಟಿರ್ತಾರೆ. ಆ 3 ಕ್ವಶನಲ್ಲಿ ನೀವು 1 ಕ್ವಶನ್ 2 ಕ್ವಶನ್ ಬರೀಬೇಕು. 41 ಪಿಕ್ಸ್ ಬರ್ತದೆ ನೋಡಿ, ಪಿಕ್ಸ್ ಬಂದೇ ಬರ್ತದೆ. ಏನು ಮಾಡಲ್ಲ ಅವರು, ಒಬ್ಬ ಅನುಭೋಗಿಯ 2 ಸರಕುಗಳನ್ನು ಅನುಭೋಗಿಸಲು ಬಯಸಿದ್ದು X1 ಸರಕಿನ ಬೆಲೆ Rs. 5 ಕೊಟ್ಟಿದ್ದಾರೆ, X2 ಸರಕಿನ ಬೆಲೆ 10 ಕೊಟ್ಟಿದ್ದಾರೆ. ಇದನ್ನೇ ಕೊಡ್ತಾರೆ. ಅಲ್ಲಿ 10 ಕೊಟ್ಟದಲ್ಲಿ 5 ಕೊಡ್ಬೋದು, ಅರ್ಥ 20 ಕೊಡ್ಬೋದು. ಈ ರೀತಿ ನಂಬರ್ ಚೇಂಜ್ ಮಾಡ್ತಾರೆ ಅಷ್ಟೇ. ಇದೇ ಕ್ವಶನ್ ಬರ್ತದೆ, ಇಂಪಾರ್ಟೆಂಟು ನಿಮ್ಮೊಂದು ಪೂರೈಸಿದ ಪರೀಕ್ಷೆ ಇರ್ಬೋದು, ಅನುವಲ್ ಎಕ್ಸಾಮ್ ಇರ್ಬೋದು, ನೋಡ್ಕೊಳ್ಳಿ. ಇನ್ನು 42 ಇದು ಕ್ವಶನ್ ಬರ್ತದೆ, ನೋಡ್ಕೊಳ್ಳಿ. ಅವ್ರು ಏನು ಕೊಡ್ತಾರೆ, P ಕೊಡ್ತಾರೆ, OD ಕೊಡ್ತಾರೆ, OS ಕೊಡ್ತಾರೆ. ನೀವೇನು ಕಂಡುಹಿಡಬೇಕು, ಸಮತೋಲನ ಬೆಲೆ, ಪ್ರಮಾಣ, ಅಧಿಕ ಬೇಡಿಕೆ ಮತ್ತು ಪೂರೈಕೆ. ಇದು ಕೂಡ ಕ್ವಶನ್ ಬಂದೇ ಬರ್ತದೆ, ಚೆನ್ನಾಗಿ ನೋಡ್ಕೊಳ್ಳಿ. ನಂತರ 43 ಇದು ಕೂಡ ಕ್ವಶನ್ ಬರ್ತದೆ. ಈ ಕೆಳಕಂಡ ಕೋಷ್ಟಕದಲ್ಲಿ ಕಾಣೆಯದ ಮೌಲ್ಯಗಳನ್ನು ಕಂಡುಹಿಡಿಯಿರಿ. ಸೊ ಕಾಣೆಯದ ಮೌಲ್ಯಗಳು ತುಂಬಾ ಈಸಿ, ಅಲ್ಲಿ ನೋಡಿಬಿಟ್ಟು ಬರೆದಿರ್ತದೆ, ಅರ್ಥ ಆಯ್ತಾ. ತುಂಬಾ ಈಸಿ, 5 ಮಾರ್ಕ್ಸ್ ಬರ್ತದೆ. ಸೊ ಈ 3ರಲ್ಲಿ 2 ಬರೀಬೇಕು. ನಂತರ ಭಾಗ F ಇದು ಬಂದ್ಬಿಟ್ಟು ದೃಷ್ಟಿ ವಿಕಲಚೇತನರಿಗೆ ಮಾತ್ರ. ಯಾರೆಲ್ಲ ಫಿಸಿಕಲಿ ನೀವು ದೃಷ್ಟಿ ವಿಕಲಚೇತನಾಗಿದ್ದರೆ ಈ ಕ್ವಶನ್ ಅಟೆಂಡ್ ಮಾಡ್ಬೋದು. ಇದು ಎಲ್ಲರಿಗಲ್ಲ, ಕೇವಲ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಮಾತ್ರ. ಸೊ ಇದು ಇಷ್ಟು ಪ್ರಶ್ನೆ ಪತ್ರಕ್ಕೆ ಎಷ್ಟು ನೋಡ್ಕೊಳ್ಳಿ ಚೆನ್ನಾಗಿ. ಈಗಲೇ ಮಾಡೆಲ್ 1 ಹಾಕಿದ್ದೀನಿ, ಅದನ್ನು ನೋಡ್ಕೊಳ್ಳಿ, ಪ್ಲಸ್ ಇದನ್ನು ನೋಡ್ಕೊಳ್ಳಿ. ಇನ್ನು 3ನೇದು ಕೂಡ ಹಾಕ್ತೀನಿ, ವೇಟ್ ಮಾಡಿ. ಅಥವಾ ಹಾಕಿಲ್ಲ ಅಂದರೂ 2 ಚೆನ್ನಾಗಿ ನೋಡ್ಕೊಳ್ಳಿ, ಮತ್ತು ಬ್ಲೂ ಪ್ರಿಂಟ್ ನೋಡ್ಕೊಳ್ಳಿ. ಆರಾಮಿನ ಸ್ಕೋರ್ ಮಾಡ್ತೀರಾ, ಪಾಸ್ ಕೂಡ ಆಗ್ತೀರಾ. ಇನ್ನು ನೆಕ್ಸ್ಟ್ ಇಂಗ್ಲೀಷ್ ಮೀಡಿಯಂ ತುಂಬ ಕೇಳ್ತಾ ಇದ್ದೀರಿ, ಇದು ಕಂಪ್ಲೀಟ್ ಇಂಗ್ಲೀಷ್ ಮೀಡಿಯಂ ವಿರ್ಸಿನು, ಅರ್ಥ ಆಯ್ತಾ. ಸೊ ನಿಮಗೆ ಆನ್ಸರ್ ಬೇಕು ಅನ್ನೋರು ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ ಆನ್ಸರು, ಅವೇ ಆನ್ಸರ್ಸು. ಆದರೆ ಇಂಗ್ಲೀಷ್ ಮೀಡಿಯಮು, ಅರ್ಥ ಆಯ್ತಾ, ಅವೇ ಆನ್ಸರ್ಸು ಇಂಗ್ಲೀಷ್ ಮೀಡಿಯಮ್ ಇರ್ತದೆ. ತಪ್ಪದು ಎಲ್ಲ ಆನ್ಸರ್ಸನ್ನ ಅಲ್ಲಿ ನೋಡ್ಕೊಳ್ಳಿ. ಸೊ ಕನ್ನಡ ಮೀಡಿಯಂ ಹೇಳಿದ್ದೀನಿ ಆಗಲೇ, ಅಲ್ಲಿ ಆನ್ಸರ್ ನೋಡ್ಕೊಳ್ಳಿ, ಅವೇ ಆನ್ಸರ್ಸು ಆಗಿರ್ತವೆ. ಆದರೆ ಇಂಗ್ಲೀಷ್ ಮೀಡಿಯಮ್ ಇರ್ತದೆ ಇಲ್ಲಿ, ಅರ್ಥ ಆಯ್ತಾ. ಆಪ್ಷನ್ಸ್ ನೋಡ್ಕೊಳ್ಳಿ, ಅದೇ ಆಪ್ಷನ್ಸು ಇಂಗ್ಲೀಷ್ ಮೀಡಿಯಂ ಕೂಡ ಸೇಮ್ ಆನ್ಸರ್ಸು, ಅರ್ಥ ಆಯ್ತಾ. ನೋಡ್ಕೊಳ್ಳಿ, ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀನಿ. ಸೊ 1 ಮಾರ್ಕ್ಸು ನಿಮ್ಮ ಹತ್ರ ನೋಟ್ಸ್ ಇದ್ದರೆ ಆ ನೋಟ್ಸಲ್ಲಿ 1 ಮಾರ್ಕ್ಸನ್ನು ಕವರ್ ಮಾಡ್ಕೊಳ್ಳಿ, ಓಕೆ. ಸೊ ಸೇಮ್ ಪ್ಯಾಟರ್ನು, ಇಂಗ್ಲೀಷ್ ಮೀಡಿಯಮ್ಗೆ ವ್ಯತ್ಯಾಸ ಇರೋದಿಲ್ಲ, ಅರ್ಥ ಆಯ್ತಾ. ಎಲ್ಲ ಕ್ವಶನ್ ಸೇಮು, ನಿಮಗೆ ಬ್ಲೂ ಪ್ರಿಂಟ್ ಕೂಡ ಸೇಮು, ಆದರೆ ಟ್ರಾನ್ಸ್ಲೇಟ್ ಮಾಡಿರ್ತಾರೆ ಕನ್ನಡ ಟು ಇಂಗ್ಲೀಷ್ ಇಷ್ಟೇ. ಸೊ ಎಲ್ಲರೂ ಕೂಡ ಸೇಮ್ ಇರ್ತದೆ. ಸೊ ನೋಡ್ಕೊಳ್ಳಿ ಚೆನ್ನಾಗಿ, ಅಥವಾ PDF ಹಾಕಿರ್ತೀನಿ ಗ್ರೂಪಲ್ಲಿ, ಅಲ್ಲಿ ನೋಡ್ಕೋಬೋದು. ಸೊ ಡೌಟ್ ರೆಕಮೆಂಟ್ ಮಾಡಿ, ಏನಾದ್ರು ಡೌಟ್ ಇದ್ದರೆ. ಸೊ ನೀವು ಇಂಪಾರ್ಟೆಂಟ್ ಕ್ವಶನ್ ಕೂಡ ಹಾಕ್ತೀನಿ, ವೇಟ್ ಮಾಡಿ. ಜೊತೆಗೆ ಸೊ ಟೂರಿಸ್ಟಿಕ್ ಎಜುಕೇಷನಲ್ಲಿ ನಿಮಗೆ ನೆಕ್ಸ್ಟ್ ಎಲ್ಲ PUC ಡೋಲ್ ಬರ್ತವೆ, ಅರ್ಥ ಆಯ್ತಾ. ಎಲ್ಲ ಕವರ್ ಅಲ್ಲೇ ಮಾಡ್ತೀನಿ, ತಪ್ಪದೆ ಎಲ್ಲರೂ ನೋಡ್ಕೊಳ್ಳಿ. ಫ್ರೆಂಡ್ಸ್ಗಳು ಶೇರ್ ಮಾಡಿಬಿಟ್ಟು ಅವ್ರು ಕೂಡ ಹೇಳಿ, ಅವ್ರಿಗೆ ಗೊತ್ತಿರೋದಿಲ್ಲ ಸೊ ಯಾವ ರೀತಿ ಕ್ವಶನ್ಗಳು ಬರ್ತವೆ, ಯಾವ ರೀತಿ ಕ್ವಶನ್ ಪೇಪರ್ ಕೊಡ್ತಾರಂತ ಖಂಡಿತ ಅವ್ರಿಗೆ ವಿಷಯ ಮಾಡಿಬಿಟ್ಟು ಹೇಳಿ. ಸೊ ಮಾಲ್ ಕ್ವಶನ್ ಪೇಪರ್ ತಪ್ಪದೆ ನೋಡ್ಕೊಳ್ಳಿ, ಯಾಕಂದರೆ ಇದೇ ಒಂದು ಪ್ಯಾಟರ್ನಲ್ಲಿ ನಿಮ್ಮೊಂದು ವಾರ್ಷಿಕ ಪರೀಕ್ಷೆ ಜೊತೆಗೆ ನಿಮ್ಮೊಂದು ಪೂರೈಸಿದ ಪರೀಕ್ಷೆಯ ಕ್ವಶನ್ ಪೇಪರ್ ಅನ್ನೋದು ಸೆಟ್ ಮಾಡ್ತಾರೆ. ತಪ್ಪದೆ ಎಲ್ಲ ನೋಡ್ಕೊಳ್ಳಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮ್ಮ ನೋಟ್ಸನ್ನ ಚೆನ್ನಾಗಿ ಓದ್ಕೊಳ್ಳಿ. ನೋಟ್ಸ್ ಎಲ್ಲ ಓದಕ್ಕೆ ಹೋಗಬೇಡಿ, ಏನವರು ನೀಲ್ ನಕ್ಷೆ ಕೊಟ್ಟಿದ್ದಾರೆ, ಏನವರು ಬ್ಲೂ ಪ್ರಿಂಟ್ ಕೊಟ್ಟಿದ್ದಾರೆ, ಅದರ ಪ್ರಕಾರ ಓದ್ಕೊಳ್ಳಿ. ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.